ಇಲ್ಲಿ ಇರಬಾರ್ದು ಅವ ಅಜ್ಜನ್ನ ಅಲ್ಲಿಗೆ ಓಡಿಸ್ಬೇಕು. ಅದಕ್ಕೆ ಈ ಅಜ್ಜಿಗೆ ಪಿಟಿಂಗ್ ಇಕ್ಕನ ಬಾಯಿಲಿ. ಈ ಅಜ್ಜಿಗೆ ಸರಿಯಾಗಿ ಹೇಳಿದ್ರೆ ಗೊತ್ತಾಗುತ್ತೆ. ಈ ಅಜ್ಜಿಗೆ ಹೇಳೋಣ ಬಾಯಿಲಿ. ಈ ಅಜ್ಜಿಗೆ ಹೇಳಿರೆ ಎಲ್ಲ ಹೇಳುತ್ತೆ. ಇಲ್ಲಿ ಇರಬೇಡ ನೀನು ನಡಿ ಹಸಿಕೆ ಅಂತೇಳಿ ಹೇಳುತ್ತೆ. ಮತ್ತೆ ಇಲ್ಲಿ ಇರಬಾರ್ದು ಅವ ಅಜ್ಜನ ಏನಾನ ಮಾಡಿ ಅಲ್ಲಿಗೆ ಓಡಿಸ್ಬೇಕು. ಸರಿಯಾಗಿ ಇಲ್ಲಿ ನಿನ್ನೆ ಒಯ್ದೈತೆ ಆ ತಾತ ಅಂತಂದರೆ ಇಲ್ಲೆಲ್ಲೆಲ್ಲೂ ಬಿಟ್ಕೊಬಾರ್ದು. ಸರಿಯಾಗಿ ಒಯ್ದು ಕಳಿಸ್ಬಿಡೋಣ. ಬೇಡ ಒಯ್ಯದ್ನಿ ಅದು ಒಯ್ದ್ರೆ ಆಗ ನಂಗೆ ಏನು ಅಂತಾರೆ ಊರಾಗ, ದೊಡ್ಡವ್ರನ್ನ ಒಯ್ತಾರೆ, ವಯಸ್ಸಾಗಿರೋರ್ನ ಅಂತಾರೆ. ಸುಮ್ಮನೆ ಇಲ್ಲಿರ್ಬೇಡ ಹೋಗು ಅಂತೇಳಿ ಅಜ್ಜಿಗೆ ಹೇಳಿ ಕೈ ಹೇಳ್ಸಣ. ಯಾತಮ್ಮ ಮಣಿ ಹಿಂಗೆ ಮಾತಾಡ್ತೀರ ಇಬ್ಬರಳು ಬರ್ರಿ. ಯಾತಿಲ್ಲ ಕಣಜ್ಜಿ, ಈಗ ತಾತ ಏನು ನಮ್ಮ ಮೇಲೆ ಏನು ಜೋರು ಮಾಡುತ್ತೆ. ಅದಕ್ಕೆ ಸ್ವಲ್ಪ ದಿನ ಅವ್ರ ಮನೆಗೆ ಕಳ್ಸೋಣ. ಅಲ್ಲಿಗೆ ಹೋಗು ಅಂತ ಹೇಳು ನೀನು. ನನ್ನ ಮೇಲೆ ಯೋಟ್ ಜೋರು ಮಾಡುತ್ತೆ. ನನ್ನ ಕಾಪಾಡೋಕೋಯ್ತು, ನನ್ನ ಬೈತೈತೆ ಆಗ್ಲಲ್ಲ. ಪಿಳ್ಳೆ ಒಂದಿಟಾನ ಓದಲಿಲ್ಲ, ಯಾವತ್ತೋ ಮಾಡಲಿಲ್ಲ, ಏನಿಲ್ಲ ಅಂತೇಳಿ ಬೈತೈತೆ ನನ್ನ. ಅವಜ್ಜಲ್ಲಿ ಹೋಗ್ತಾನೆ. ಹೋಗಲ್ಲ, ಏನಿಲ್ಲ. ಹೋದ್ರೆ ಅಲ್ಲಿ ಯಾರು ನೋಡ್ಕೊಂಬರಿಲ್ಲ ಕಣಮ್ಮ. ಆ ಅಜ್ಜನ್ನ ಸುಮ್ಮನೆ ಹೋಗೋದೆ, ಯಾರು ನೋಡ್ಕೊಂಬಲ್ಲ. ಗೊತ್ತಾಗ್ಬೇಕು ಕಣಜ್ಜಿ. ಅದಕ್ಕೇನೆ ನಮ್ಮ ಅಜ್ಜಿ ಅಂತ ನಿನ್ನಂತ ನಾವೇನ ನೋಡ್ಕೊಂತೀವಿ ಕಣಜ್ಜಿ. ನೀನಂತಂದ್ರೆ ಭಾಳ ಇಷ್ಟ. ನೀನೇ ಇಷ್ಟ ನಮ್ಮ ತಾತಗಿನ್ನ, ನೀನೇ ನನಗೆ ಭಾಳ ಇಷ್ಟ. ಯಾವಾಗಲೂ 24 ಗಂಟೆ ಅಮ್ಮನ ಮಂತಕ್ಕೆ ಹೋಗಿ ಕುಕ್ಕಂತಾತಪ್ಪ. ಈ ಮಾಮ ಅದಕ್ಕೆ ಮತ್ತೆ ಸುಮ್ಮನೆ ಕಳ್ಸತ್ತೆ. ಈ ಮಾಮನ ಯಾವಾಗ ಹೋಗಿದ್ದ ನೋಡ್ಮಂತಕ್ಕಿ ಹೋಗ್ತೈತೆ ಅಜ್ಜಿ. ಅಲ್ಲಿಗೆ ಹೋಗಿ ಯಾವಾಗಲೂ ಕುಕ್ಕಂತಿರುತ್ತೆ. ನೆನ್ನೆ ಸಹ ಮುದ್ದೆ ಮಾಡಿಸ್ಕೊಂಡು ಉಂಡು ಬಂತಂತೆ. ನಮ್ಮ ಮನೆಗೆ ಯಾಕನ ಸಾರ್ಸೆನಕ್ಕೆ ಕಾಣಲ್ಲ ಅಂತ ಬೋರ್ ಅವ್ರ ಮನೆಗೆ ಹೋಗಿರೋ ಅಂತ ಹೇಳ್ತೀನಿ ತಾಡಿ ಬೋರ್ಲಿ ಇಲ್ಲಿ. ಏನೋ ತಿಳ್ಕೊಬಿಟ್ಟ ನಾನು ಬಿಡು ಅಂತ ನಾನು ಯೋಸ್ತೀನಿ ನಿನ್ನ ಹೇಳ್ಕೊಂಬತ್ತಂತ ಇದ್ದೀನಿ. ಹಂಗಂದ್ರೂ ಕೇಳೋಣ, ನನಗೆ ಗೊತ್ತಿಲ್ಲದಲ್ಲೇ ಹೋಗಿ ಕುಕ್ಕಮ್ಮದು ಮಾತಾಡೋದು ಹಿಂಗೆಲ್ಲ ಮಾಡ್ತಾನೆ. ಸರಿ ಅಜ್ಜಿರ್ವಂತಕ್ಕೆ ಹೋಗಿ ಯಾವಾಗಲೂ ಕುಕ್ಕಮ್ಮತ್ತೆ. ನನಗೆ ಗೊತ್ತು. ನನಗೆ ನೋಡಿದ್ದೀನಿ. ಯಾವಾಗಲೂ ಅಲ್ಲೇ ಕುಕ್ಕೊಂಡಿರುತ್ತೆ. ನಾವು ಅಜ್ಜಿ ತಾಯಿಗೆ ಮಾತಾಡ್ತಾ ಇರುತ್ತೆ ಆ ತಾತ. ಅದಕ್ಕೆ ಮತ್ತೆ ನೀನು ಸುಮ್ಮನೆ ಆ ತಾತನ್ನ ಅವ್ರ ತಾಗಿರ್ಲೇಳ ದಡಮ್ಮ ಇಂತಾಗಿ ಅವ್ರ ತಗ ಕಳಿಸು. ಬರ್ಲಿ ತಾಡಿ ಹಂಗೆ ಹೇಳ್ತೀನಿ. ಮನೆಯಾಗ ಇರಬೇಡ ನೀನು ನೋಡಿ ಆಸೆಕ್ಕೆ ಅಂತೀನಿ. ನಾನೇನೋ ಬಿಡು ಅಂತೇಳಿ ಒಂದು ಸರ್ಸಿದ್ದೀನಿ. ಒಂದು ಸರ್ಸಲ್ ತಾಡಿ ಇಲ್ಲಿರಬೇಡ ನೀನು ನಡಿಯಪ್ಪ ಆಸಿಕೆ, ನಿನ್ನ ಪಾಡಿಗೆ ನೀನು ನಡೀತಾ ಇರೋ ಆಸಿಕೆ ಅಂತ ಹೇಳ್ತೀನಿ. ನಾವೇನೋ ಬಿಡು ಇರ್ತತೆ, ನಾವು ಇಬ್ಬರು ದೂರ ಮಾಡೋದಲ್ಲ ಅಂತ ನಾನಿದ್ದೀನಿ. ನೀನು ತೀರ ನಮ್ಮ ತಾಗಿದ್ರು ಇರತ್ತೆ. ಆ ಮಾಮನ ಸುಮ್ಮನಲ್ಲಿ ಕಳಿಸು. ಅವ್ರ ಮನೆಯಾಗಿರ್ಲಿ ಸ್ವಲ್ಪ ದಿನ ಇರಲೇಳ, ಅವರು ನೋಡ್ಕೊಂತಾರೆ ಇಲ್ವ ಅಂತ ಗೊತ್ತಾಗುತ್ತೆ. ಏನು ಅಲ್ಲೇ ಇರಲಿ ಅಂತ ಹೇಳಲ್ಲ, 1-2 ದಿನ ಇರಲಿ ಅಂತ ಮೊಮ್ಮಕ್ಕಳು ನನ್ನ ಸೊಸೆ ಮಗ ಅಂತ ಅಪಾಟಿ ಆಸೆ ಮಾಡುತ್ತಲ್ಲ, ಅದಕ್ಕೆ ನೋಡ್ಕೊಂತಾರ ಇಲ್ವ 1-2 ದಿನ ಗೊತ್ತಾಗುತ್ತೆ. 1-2 ದಿನ ಅಲ್ಲಿದ್ದರೆ ಆಮೇಲೆ ಅವ್ರ ಬಂಡವಾಳ ಎಲ್ಲನ ಗೊತ್ತಾಗುತ್ತೆ. 1-2 ದಿನ ಗೊತ್ತಾಗೋವರೆಗೂ ಅಂತ ಮಾತಾಡ್ತಿರಲ್ಲ ಸತ್ಯಕಯ್ಯ. ತಾತನ ಅವ್ರ ಮನೆಯಾಗಿರ್ಲಿ ಅಂತ ನಮ್ಮ ಅಜ್ಜಿ ನಮ್ಮ ತಾಗಿರ್ಲಿ, ಅವ ಅಜ್ಜ ಅವ್ರ ತಗೋಗಿರ್ಲಿ ಅವಳು. ಅದಕ್ಕೇನೆ ಬಂದಾಗ ಹೇಳ್ತೀವಿ ಇಲ್ಲಿರ್ಬೇಡ ಹೋಗ್ತತ್ತ ಅವ್ರ ಮನೆಯಾಗಿರು ಅಂತ. ಅದೇ ಹಂಗಮ್ಮ ದೂರ ಮಾಡ್ತೀರಾ? ಅವ ಅಜ್ಜ ಹೋಗಿ ಇನ್ನ ದಿಮ್ಗೈತಾರೆ. ಚೇರ್ಮನ್ ಸಣ್ಣಪ್ಪಣ ಇನ್ನು ದಿಮ್ಗೈತೆ, ಇನ್ನ ಸತ್ಯಕ ಇನ್ನು ದಿಮ್ಗೈತೆ. ಹೆಂಗೆ ದೂರ ಮಾಡ್ತೀರಾ? ಸುಮ್ಮನಿರ್ರಿ. ಈಗ ಇಬ್ರು ಅಂತಾಗಿರ್ಬೇಕು. ಹಂಗೆಲ್ಲನ ಇದ್ರೆ ನಿಮ್ಮ ತಾಗಿರ್ಬೇಕು, ಇಲ್ದಿದ್ರೆ ಅವ್ರ ತಾಗಿರ್ಬೇಕು. ನಾನಂತ ಅವ್ರ ತಕ್ಕ ಹೋಗಲ್ಲ ಬಿಡು. ಅವ್ಳ ರತ್ನಿ ತಕ್ಕ ನಾನು ಯಾಕೆ ಹೋಗೋಣ? ಅವಳ ತಕ್ಕಂತ ನಾನಂತೂ ಹೋಗಲ್ಲ. ನೀವು ಅಜ್ಜಂಗೆ ಕಳ್ಸೋದು. ಏನು ಮೊಮ್ಮಗ ಏನು ಓದಿ ಇದು ಮಾಡ್ತಾನೆ ನಮ್ಮಂಗೆ. ಈಗೇನು ಯಾರೂ ಹೆಣ್ಣು ಗಂಡು ಅಂಬಲ್ಲ. ಇರೋ ಮಕ್ಕಳೇ ಸಾಕು ಅಂತಾರೆ. ಸಾಕು ಇವರೇ ಮುತ್ತಂಗೆ ಇದ್ದಾರೆ. ಇವರು ಇದ್ದಂಗೆ ಅವರೇ ಇದ್ದಾರೇನೆ ಭಾಗ್ಯಮ್ಮ. ನಮ್ಮ ಹುಡುಗರಿಗೆ 2 ಗಾಲಿಗೆ ಸಾಮಿಲ್ಲ ನಾವು 2. ನಮ್ಮ ಅಕ್ಕ ನೋಡು, ಮೂಗು ನೋಡು ಅವಳ್ದು ಹೆಂಗೈತೆ, ಮುಕ್ಕಡ ಐತೆ. ನಮ್ಮ ಹುಡುಗರು ಮೂಗು ನೋಡ ಯಾಕೆ ಗಿಣಿ ಮೂಗಿದ್ದಂಗೆ ಐತೆ ಭಾಗ್ಯಕಾಯ. ನಮ್ಮ ಹುಡುಗರು ಹೆಂಗಿದಾವೆ ಅವು ಹೆಂಗಿದಾವೆ ನೋಡ. ಹಂಗಮ್ಮ ಈಗ ಅಂದ ತಂದು ಏನು ಮಾಡ್ತೀವಿ ಇವಾಗ? ಯಾತದೆಲ್ಲನ ಏನು ಲೆಕ್ಕಕ್ಕೆ ಬರಲ್ಲ ಕಣಮ್ಮ. ಒಳ್ಳೆ ಮನಸ್ಸು ಒಳ್ಳೇದು ಮುಖ್ಯ. ಇವಾಗ ಏನಂದ್ರು ಯಾತು ಅಂದ ಚಂದ ತಂಡು ಏನು ಮಾಡ್ತೀಯಮ್ಮ? ಅಲ್ಲ ನೋಡಿ ನಮ್ಮ ಹುಡುಗಿ ನೋಡಿ ಹೆಂಗೈತೆ ಅಂತ. ಅಲ್ಲ ನೀನು ನೋಡು ನಮ್ಮ ಹುಡುಗಿನ ಹೆಂಗೈತೆ ಅಂತೇಳಿ. ನಮ್ಮ ಸ್ವಾತಿ ಮುತ್ತಿ ಇಬ್ಬರಳು ಹೆಂಗಿದಾರೆ ನೋಡಿ, ಅವು ನೋಡಿ ಹೆಂಗೆ ಇದ್ದಾವೆ. ಅವು ನಮ್ಮ ಕಡೆ ಇದ್ದಂಗಿಲ್ಲ ಕಣೆ. ಇವು ನನ್ನ ಮೊಮ್ಮಕ್ಳಿಬ್ರು ನಾನಿದ್ದಂಗೆ ಇರೋದು ಇವರಿಬ್ರು. ಅವು ಅವ್ರ ಅಮ್ಮನ ಕಡೆಗಳ ಅವ್ರ ಅಣ್ಣ ತಮ್ಮಗಳಿಲ್ವಿ, ನಮ್ಮ ರತ್ನಿಲ್ವೇನೆ, ನಮ್ಮ ರತ್ನಿರ ಅವ್ರ ಅಣ್ಣ ತಮ್ಮಗಳಿಲ್ವಿ. ಹಂಗೆ ಅವೆರಡೂ ನಮ್ಮ ಕಡೆ ಸೋಲಲ್ಲ, ಅವ್ರ ಕಡೆ ಸೋಲು. ಅದಕ್ಕೆ ನನಗೇನೋ ಸರ್ ಬರಲ್ಲ. ಅವ್ರ ಬುದ್ಧಿ ಇಡ್ಸೋದು ಇಲ್ಲ, ಬುದ್ಧಿ ನಮ್ಮಂಥ ಬುದ್ಧಿ ಇಲ್ಲ ಅವಕ್ಕೆ. ಎಲ್ಲರನ್ನೂ ಭಾವಣಿಸ್ತೀವಿ, ಎಲ್ಲರನ್ನೂ ಮಾತಾಡ್ತೀವಿ ಅಂತೇಳಿ ನಮ್ಮಂಥ ಬುದ್ಧಿ ಇಲ್ಲ ಅವಕ್ಕೆ. ಅವ್ರ ಕಡೆಗಳವ್ರ ಬುದ್ಧಿ. ಅದಕ್ಕೆ ನನಗೇನೋ ನಾವು ಹುಡುಗರು ಕಂಡ್ರೆ ಸರ್ ಬರಲ್ಲ. ನಮ್ಮ ಅಯ್ಯಪ್ಪನೇನೆ. ಅಲ್ಲ ಆ ಹುಡುಗರು ನೋಡಿ ಏನೇನು ಚೆನ್ನಾಗಿಲ್ಲ. ನನ್ನ ಮೊಮ್ಮಕ್ಕಳು ನೋಡಿ ನಾನು ಇದ್ದಂಗಿರೋದು. ಎಲ್ಲರೂ ಹಂಗೆ ಅಂತಾರೆ. ಸತ್ಯಕ ಇದ್ದಂಗಿರೋದು ಅವೆರಡು ಹೆಣ್ಣು ಹುಡುಗರು ಸತ್ಯಕ ಇದ್ದಂಗಿರೋದು ಅಂತಾರೆ ಎಲ್ಲರೂ ಊರಾಗೆಲ್ಲ. ನಮ್ಮ ಅಮ್ಮಣಿರು ನಾವಿದ್ದಂಗೆ, ನಮ್ಮ ಸಿಲ್ಲಮ್ಮಲೆಲ್ಲಮ್ಮ ಇದ್ದಂಗೆ, ಅವ್ರ ಅತ್ತೆರಿದ್ದಂಗೆ. ಅವ್ರ ಅತ್ತೆರ ಭಯ ತೆಗ್ದಾರಾಗ್ಯಾರ ನೋಡಂಗೆ ಹಂಗೆ ಇದ್ದಾರೆ. ನೋಡ ಅವ್ರ ಅತ್ತೆರಿದ್ದಂಗೆ ಹೆಂಗೆ ಎಂತ ಚೆನ್ನಾಗಿದ್ದಾರೆ ನಮ್ಮ ಅಮ್ಮಣಿರು.
ಈಗ ನಾವು ಬಿಡು ಬಿಡು ಮಾತಾಡಬಾರ್ದು ಅಂತೇಳಿ ಸುಮ್ಮನಿರ್ತೀವಿ. ಆದರೆ ಅವರು ಮಾತಾಡಂಗೆ ಮಾಡ್ತಾರೆ. ಅದಕ್ಕೆ ನಮ್ಮ ಅಯ್ಯಪ್ಪನ ಇಲ್ಲಿ ಇರ್ಬೇಡಲ್ಲ ತಡಿ, ಅಲ್ಲಿ ಹೋಗಪ್ಪ ನೀನು ಅವ್ರ ತೆಗಿರೋ ಅಂತೀನಿ. ಏನೋ ನಾವು ಬಿಡು ಬಿಡು ಅಂತೇಳಿಗಳೇ ಇವ್ ನನ್ನ ಮೊಮ್ಮಕ್ಕಳು ಹೆಂಗೆ ನೋಡ್ಕೊಂತಾರೆ. ಇಂಥರ್ತಾಗಿರೋದು ಬಿಟ್ಟು ಅವ್ರನ್ನೇ ನನ್ನ ಮೊಮ್ಮಕ್ಕಳು ಅಂತಾನೆ ನಮ್ಮ ಅಯ್ಯಪ್ಪ. ಅದೇ ಮತ್ತೆ ಅವ್ರು ಭೇದ ಭಾವ ಮಾಡ್ತಾರೆ ಅಂದ್ರೆ ನಾವು ಯಾಕೆ ಮಾಡೋಕ್ಕಿಲ್ಲ ಮತ್ತೆ? ಬಿಡು ಅವ್ರ ಮೊಮ್ಮಕ್ಳು ಇವ್ರ ಮೊಮ್ಮಕ್ಳು ಎಂಬುದೊಂದು ಜಿಟ್ಟು ಬರಲ್ಲ. ನನ್ನ ಮೊಮ್ಮಕ್ಳು ಏನಕ್ಕೆ ಓದ್ತಾನೆ ಅಂತ ನಮ್ಮ ಎದುರಿಗೆ ಅಂದರೆ ನಮ್ಗೆ ಯೋಟಟ್ಟು ಯಾಕಿಲ್ಲ. ನಮ್ಮ ಹುಡುಗರು ಇರೋದು ನೋಡ ಯಾಕೆ ಹೆಂಗೈತಾವೆ. ನಮ್ಮ ಹುಡುಗರಿಗೆ ನೋಡ್ದವಲತ್ತಿರ್ಬೇಡ, ಅವಕ್ಕೆ ಹಂಗಿರ್ಬೇಕಾದ್ರೆ ಕಟ್ಮಟ್ರ ನಂಗೆ ಇರ್ಬೇಕಾದ್ರೆ ಅವಳು ನೋಡು ಅವಳು ಹೆಂಗೆ ಇದ್ದಾಳೆ. ಅವನು ನೋಡು ಆ ಹುಡುಗನ್ನ ನೋಡಕ್ಕೆ ಸರ್ ಬರಲ್ಲ. ಅದು 60ನೇ ತಮ್ಮ ಇದ್ದಾನ ಒಬ್ಬ ಕಟ್ಮಟ್ರನ ಅಂತಾನೆ. ಆಗ ಸೇಮ್ ಹಂಗೆ ಆ ಹುಡುಗ ಕಟ್ಮಟ್ರನಂಗೆ ಐತಿ. ನಮ್ಮ ಹುಡುಗರು ನೋಡಮ್ಮ ಹೆಂಗೆ ಇದ್ದಾವೆ, ಬಡಗತಿಯಾಗಿಲ್ಲ. ಅವನೇನು ಹಂಗೆ ನಮ್ಮ ಮಾಮ ನನ್ನ ಮೊಮ್ಮಕ್ಕಳು ಅಂತ ನೆಕ್ಕೆಂತಾನೆ. ನಮ್ಗೆ ಹೊಟ್ಟೋರ್ದೋಗುತ್ತೆ. ಅಲ್ಲ ನೋಡ ಯಾಕೆ ನಮ್ಮ ಹುಡುಗರು ಹೆಂಗೆ ಇದ್ದಾವೆ. ಚೆನ್ನಾಗಿದ್ದಾರಮ್ಮ ಪದ್ಮಮ್ಮ, ಚೆನ್ನಾಗಿದ್ದಾರೆ ನಿನ್ನ ಮಕ್ಕಳು, ಚೆನ್ನಾಗಿದ್ದಾರೆ. ಅವರೊಂದಿಟ್ಟು ಚೆನ್ನಾಗಿದ್ದಾರೆ, ಒಂದಿಟ್ಟು ಅದೇ ಒಂದಿಟ್ಟು ಕಾರ್ಗ ಇದ್ದಾವೆ ಕಡೆಯವು ರತ್ತಿನಂಗೆ ನೋಡಕ್ಕೆ ಸರ್ ಬರಲ್ಲ ನನಗೆ. ನಾನು ಹುಡುಗರ್ನ ಇವನೇ ನಮ್ಮ ಅಯ್ಯಪ್ಪ ನನ್ನ ಮೊಮ್ಮಕ್ಕಳು ಅಂತ ನಿಕ್ಕೆಂಬೋದು ನನಗೇನು ಸೋರ್ ಬರೋದೇ ಇಲ್ಲ ಅವನು. ನಾನು ತಾಡಿ ಇಲ್ಲಿ ಬೋರ್ಲಿ ಅಪ್ಪ ಇಲ್ಲಿ ಇರಬೇಡ, ಅಲ್ಲಿ ಕಳಿಸ್ತೀನಿ 1-2 ದಿನ ಅಲ್ಲಿ ಇರಲಿ. ಹೆಂಗೆ ನೋಡ್ಕೊಂತ ನೋಡೋಣ ಅದೇಲಿ. ನಾನು ಇಲ್ಲಿ ಇರ್ತೀನಿ ನನ್ನ ಮೊಮ್ಮಕ್ಕಳು ತಾಗಿ, ನೀನು ಅಲ್ಲಿ ಹೋಗಿರು ಅಂತೇಳಿ ಹೇಳ್ತೀನಿ. ಕಾಳು ಬಿಸಿ ಹಾಕ್ತೀನಿ, ಕಳಿಸ್ತೀನಿ. ಹೋಗಿ ನಾನು ಇಲ್ಲೇ ಇರ್ತೀನಿ, ನೀನು ಅಲ್ಲಿರೋ ಅಂತ ಹೇಳಿ ಕಳಿಸ್ತೀನಿ. ಹೆಂಗೆ ಓದ್ತಾರೆ ಅಂತಾರಲ್ಲ ಅದಕ್ಕೆ ಓದ್ತೀವಿ ಚೆನ್ನಾಗಿ ಓದ್ತೀವಿ ಅಂತಾರಲ್ಲ ಅದೇ. ಓದತ್ತ ಕಡೆ ಏನು ಮಾಡ್ತೀವಳು, ಏನು ಓದಿಲ್ದಾರ ಹೆಂಗೆ ಬೇಕಾದ್ರೂ ಮಾಡ್ಕೊಂತೀವಿ ಅಂತಾರೆ. ನೀನು ನಾವು ಓದಿಲ್ಲ ಅಂದ್ರೆ ನೀಗೇನು ಮಾಡ್ಕೊಂತೀವಿ ಅದೇನು ಹೇಳು. ಏನು ಓದೋದು ಅಂತಾರಮ್ಮ. ನನ್ನ ಮಕ್ಕಳು ಓದಲಿಲ್ಲ ಅಂದ್ರೆ ನಾವು ಒಳ್ಳೆ ಮನೆ ಸೇರಿಸ್ತೀವಿ. ನಮಗೆ ಗೊತ್ತೈತೆ ಬಗ್ಗೆಕಾಯ ಒಳ್ಳೆ ಮನೆ ಸೇರಿಸಿ ಒಳ್ಳೆ ಮನೆಗೆ ಕೊಡಬೇಕು ಅಂಬೋದು ನಮಗೆ ಗೊತ್ತೈತೆ. ನಮ್ಗೆ ಹೆಂಗೆ ಮಾಡಬೇಕು ಹೆಂಗಿರಬೇಕು ಅಂಬೋದು ನಮಗೆಲ್ಲ ಚೆನ್ನಾಗಿ ಗೊತ್ತೈತಿ. ನಮ್ಮ ಮಕ್ಳನ್ನ ಹೆಂಗೆ ನೋಡ್ಕೋಬೇಕು, ನಾವು ಯಾರಿಗೆ ಕೊಡ್ಬೇಕು, ನನ್ನ ಮಕ್ಳನ್ನ ಹೆಂಗೆ ನೋಡ್ಕೋಬೇಕು ಅಂಬೋದು ನನಗೆಲ್ಲ ಗೊತ್ತೈತಿ. ನಾವೇನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಅವ್ರೇನೋ ತಿಳ್ಕೊಬಿಟ್ಟವ್ರು, ಇವ್ರಿಗೇನು ಗೊತ್ತಾಗಲ್ಲ, ಇವ್ರಿಗೇನು ಮಾಡೋಕ್ಕಾಗಲ್ಲ, ಇವರು ನನ್ನ ಮಕ್ಕಳೇ ಚೆನ್ನಾಗಿ ಓದೋದು ಅಂತ ತಿಳ್ಕೊಂಡವಳು ರತ್ನಿ. ನಮಗೆ ಗೊತ್ತೈತೆ ನಾವು ಹೆಂಗೆ ಮಾಡಿ ನಮ್ಮ ಹುಡುಗರನ್ನ ಹೆಂಗೆ ಒಳ್ಳೆ ಮನೆ ಸೇರಿಸಿ ನಾವು ಹೆಂಗೆ ಮಾಡ್ಬೇಕು ಅಂಬೋದು ನಮಗೆ ಎಲ್ಲ ಚೆನ್ನಾಗಿ ಗೊತ್ತೈತಿ. ರಾಣೆ ಬಾರಮ್ಮ, ಯಾರನ್ನು ಹಣೆ ಬರ ಕಟ್ಟಾಕಿ ಮಾತಾಡೋಕ್ಕಾಗಲ್ಲ. ಮುಂದೇನಾಗುತ್ತೆ ಅಂತ ಯಾರಿಗೆ ಗೊತ್ತೇ ಪದ್ಮಮ್ಮ? ಯಾರಿಗೂ ಗೊತ್ತಾಗಲ್ಲ. ನೋಡಿ ನಮ್ಮ ಹುಡುಗ ನಮ್ಮ ಅಯ್ಯಪ್ಪ ಒಳ್ಳೆ ಮನೆ ಸೇರಿಸಿ ನೋಡು. ಅವಳಿಗೆ ನಾವು ಏನು ಓದಿಲ್ಲ ಅಂದ್ರೆ ಒಟ್ಟು ಪರವಾಗಿಲ್ಲ. ನಮ್ಮ ಕಡೆಗಳವರೆಲ್ಲ ಶ್ರೀಮಂತರು. ನಂತವ್ರ ಮನೆ ಕಡೆಗಳವರೆಲ್ಲ ಒಳ್ಳೆ ಇದ್ದಾರೆ. ಎಲ್ಲ ಕೊಟ್ಟು ನನ್ನ ಮದುವೆ ಮಾಡೋದು ಗೊತ್ತೈತಿ. ನಮ್ಮ ಕಡೆಗಳವರೆಲ್ಲ ಶ್ರೀಮಂತರು. ಯಾರನಾತು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಅಮ್ಮಣ್ಣೀರ್ನ ಅಂತ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡಿ ನೋಡು. ನನ್ನ ಮಕ್ಳು ಚೆನ್ನಾಗಿರ್ತಾರೆ, ಅವ್ರ ಮಕ್ಳು ಚೆನ್ನಾಗಿರ್ತಾರಂತ. ಅದಿನ್ನೇನು ಓದಿ ಬುದಿ ಒಯ್ತಾರೆ ನೋಡ್ತೀನಿ ನಾನು. ಇನ್ನೇನು ಓದಿ ಬುದಿ ಒಯ್ತಾರೆ. ಅಯ್ಯೋ ಓದ್ತಾರೆ. ಏನು ಓದೋದು ಒಂದು ಹಬ್ಬರಾಗೈತಿ. ಏನು ನನ್ನ ಮಕ್ಳು ಓದಿದ್ರು ನನ್ನ ಮಕ್ಳು ಓದಲಿಲ್ಲ ಅಂದ್ರೆ ಚೆನ್ನಾಗಿರ್ತಾರೆ, ಓದಲಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ ನನ್ನ ಮಕ್ಕಳು. ನಮ್ಮ ಸಿಲ್ಲಮ್ಲಲ್ಲ ಮಿಲ್ಲಿ ಅವ್ರು ನೋಡು ಓದಿಲ್ಲ ಅಂದ್ರೆ ಯಾವ ಮೇಡಮ್ಗಳು ತಗೊಂಡು ಏನು ಮಾಡ್ತೀವಿ ಅವ್ರ ಮುಂದೆ? ಹೆಂಗೆ ಇದ್ದಾರೆ ನಮ್ಮ ಸಿಲ್ಲಮ್ಲಲ್ಲಮ್ಮ? ನಮ್ಮ ಎಂತ ಹೆಂಗಿದ್ದಾರೆ, ಹೆಂಗೆ ಮೇಕಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಕಂಬ್ತಾರೆ. ನಾನು ರೆಡಿ ಆಗ್ಬೇಕು, ಏನು ಕೆಲಸದಾಗ ಇದ್ರ ಅಂತಾರೆ ಯಾರ. ನಾನು ಏನು ಕೆಲಸದಾಗ ಇದೀತಾ ಹಿಂಗೆ ಇದೆಯಾ ಅಂತಾರೆ ಗೊತ್ತೇ. ನಮ್ಮ ಅಮ್ಮನೀರ್ನ ಇಬ್ಬರಳ್ಳೂ ಎಲ್ಲರೂ ಹಂಗೆ ಎಂಬೋದು. ನನ್ನ ಮಕ್ಕಳನ್ನ ಧನುಷ್ ಎದ್ರಿಗೆ ಇಬ್ಬರಳ್ಳೂ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿ ಚೆನ್ನಾಗಿ ಇಕ್ಕೊಂಡಿಲ್ಲ ಅಂದ್ರೆ ನೋಡು. ನಮ್ಮ ಮಾಮನ್ನ ಇಲ್ಲಿ ಇಕ್ಕಬಾರ್ದು ಅಂತೇಳಿ ತೀರ್ಮಾನ ಮಾಡಿದೀವಿ. ಅವ್ರ ಮನೆಗೆ ಕಳ್ಸೋಣ, ಇಲ್ಲಿ ಇರಬಾರ್ದು ಅಂತ. ಅದಕ್ಕೇನೆ ಅಂತ ಅವ್ರ ಮನೆಗೆ ಕಳಿಸ್ತೀವಿ. ಬಾಲು ರತ್ನ ಮನೆಗೆ ಕಳಿಸ್ತೀವಿ. ಕಳಿಸಿರ್ ಗೊತ್ತಾಗುತ್ತೆ ಅವ್ರು ವ್ಯವಸ್ಥೆ ನಿಕ್ಕೆಂಬ್ತಾರೆ ಅಂತ. ನಾವು ನಮ್ಮ ಅತ್ತೆ ಇಲ್ಲಿ ಇಕ್ಕೆಂಬ್ತೀವಿ. ನಮ್ಮ ಅತ್ತೆ ಅಂದಿಟ್ಟು ನನ್ನ ಮಕ್ಳ ಮೇಲೆ ಆಸೆ ಮಾಡುತ್ತೆ, ನಮ್ಮ ಅತ್ತೆ ನಿಕ್ಕೆಂಬ್ತೀವಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.